ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ವಿಭಾಗ ಪತ್ರಕ್ಕೆ ಅಂದರೆ ಪಾರ್ಟಿಷನ್ಗೆ ಸಂಬಂಧಿಸಿದಂತೆ ತಂದೆಯ ಪಾಲಿನ ಆಸ್ತಿಯ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಆಸ್ತಿ ವಿಭಾಗ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಗಳನ್ನು ಮಾಡ್ಕೊಳ್ತಾರೆ. ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಮೂಲಕ ಭಾಗ ಆಗಿರುತ್ತೆ. ಅದೇ ಪ್ರಕಾರ ಅನುಭೋಗದಲ್ಲಿ ಇರ್ತಾರೆ. ತುಂಬ ವರ್ಷಗಳು ಆದಮೇಲೆ ಯಾರೋ ಒಬ್ಬ ಅಣ್ಣನೋ ಅಥವಾ ತಮ್ಮನೋ ಆಸ್ತಿಯನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿಪಡಿಸಿ ಮನೆ ಕಟ್ಸ್ಕೊಂಡಿರ್ತಾರೆ. ಆಗ ಇನ್ನೊಬ್ಬ ಸಹೋದರ ಪಾರ್ಟಿಷನ್ ಸರಿಯಾಗಿಲ್ಲ, ಒಬ್ಬರಿಗೆ ಜಾಸ್ತಿ ಹೋಗಿದೆ, ಇನ್ನೊಬ್ಬರಿಗೆ ಕಡಿಮೆ ಬಂದಿದೆ, ಅನ್ರಿಜಿಸ್ಟರ್ಡ್ ವಿಭಾಗ ಪತ್ರ ಇರೋದ್ರಿಂದ ಮತ್ತೆ ಸರಿಯಾಗಿ ಭಾಗ ಮಾಡಬೇಕು ಅಂತ ದಾವೆಯನ್ನು ಹೂಡ್ತಾನೆ. ಆಗ ಮತ್ತೆ ಭಾಗ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಸರಿಯಾಗಿ ಪಾರ್ಟಿಷನನ್ನು ಮಾಡಿಕೊಳ್ಳದೆ ನೀವು ನಿಮ್ಮ ಭಾಗವನ್ನು ಅಭಿವೃದ್ಧಿಪಡಿಸುವ ಮುನ್ನ ಎಚ್ಚರಿಕೆ ವಹಿಸಬೇಕಾಗತ್ತೆ. ಹೆಣ್ಣು ಮಕ್ಕಳು ದಾವೆ ಹಾಕೋ ಸಾಧ್ಯತೆ ಕೂಡ ಇರುತ್ತೆ. ಈಗ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮೂಲಕ ಪಾರ್ಟಿಷನ್ ಮಾಡ್ಕೊಂಡಿದ್ರು ಕೂಡ ನೀವು ಹೆಣ್ಣು ಮಕ್ಕಳನ್ನು ಬಿಟ್ಟು ಪಾರ್ಟಿಷನ್ ಮಾಡ್ಕೊಂಡಿದ್ರೆ ಆವಾಗ ಕೂಡ ಹೆಣ್ಣು ಮಕ್ಕಳು ಏನಾದರೂ ಪಾರ್ಟಿಷನ್ ಬೇಕು ಅಂತ ಸೂಟನ್ನು ಫೈಲ್ ಮಾಡಿದ್ರೆ ಅವರಿಗೂ ಕೂಡ ಕೊಡಲೇಬೇಕಾಗತ್ತೆ. ಅದಕ್ಕೆ ರಿಜಿಸ್ಟರ್ಡ್ ದಾಖಲೆಗಳ ಮೂಲಕ ನೀವು ಹೋಗ್ತೀರಾ ಅಂದರೂ ಕೂಡ ಯಾರ್ಯಾರ ಸಹಿ ಬೇಕು, ವಂಶವೃಕ್ಷನ ಇಟ್ಕೊಂಡು ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರದ್ದು ಸಹಿ ಹಾಕಿಸ್ಕೊಂಡು ನೀವು ಪಾರ್ಟಿಷನ್ ಡೀಡನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಈಗ ಅನ್ರಿಜಿಸ್ಟರ್ಡ್ ಪಾರ್ಟಿಷನ್ ಮೂಲಕ ಅಣ್ಣ ತಮ್ಮಂದಿರು ಭಾಗ ಮಾಡಿಕೊಂಡು ತುಂಬ ವರ್ಷಗಳಾಗಿರುತ್ತೆ. ಅವರವರ ಭಾಗವನ್ನು ಪಡೆದಿರ್ತಾರೆ. ಅದೇ ಭಾಗದಲ್ಲಿ ಅವರು ಅಭಿವೃದ್ಧಿಯನ್ನು ಪಡಿಸಿ ಮನೆ ಕಟ್ಟಿಸಿದ ಆಧಾರದ ಮೇಲೆ ಉಳಿಸ್ಕೊಳ್ಳಿಕ್ಕೆ ಆಗ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸನ್ನು ನೀವು ಕೋರ್ಟಿಗೆ ಕೊಟ್ಟು ಅಭಿವೃದ್ಧಿ ಪಡಿಸಿದಾಗಿರ್ಬೋದು. ಮತ್ತು ಅದಕ್ಕಾಗಿ ನೀವು ಖರ್ಚು ಮಾಡಿರುವಂಥದ್ದನ್ನು ಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ ಅಷ್ಟೇ. ಬಟ್ ಆದಷ್ಟು ಆಸ್ತಿ ವಿಷಯಕ್ಕೆ ಏನೇ ಮಾಡಬೇಕು ಅಂದರೂ ಕೂಡ ರಿಜಿಸ್ಟರ್ ದಾಖಲೆಗಳ ಮೂಲಕ ನೀವು ಮುಂದುವರಿಯಿರಿ. ಅನ್ರಿಜಿಸ್ಟರ್ಡ್ ದಾಖಲೆಗಳನ್ನು ಯಾವತ್ತೂ ಕೂಡ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಈಗ ಮತ್ತೊಂದು ವಿಚಿತ್ರವಾದ ಪಾರ್ಟಿಷನ್ ಬಗ್ಗೆ ಹೇಳಬೇಕು ಅಂದರೆ ತಂದೆ ಮತ್ತು ಮಕ್ಕಳು ಭಾಗವನ್ನು ಮಾಡ್ಕೊಳ್ತಾರೆ. ಅಂದರೆ ವಿಭಾಗ ಪತ್ರದ ಮೂಲಕ ಪಾರ್ಟಿಷನ್ ಡೀಡ್ ಮೂಲಕ ಭಾಗವನ್ನು ಮಾಡ್ಕೊಳ್ತಾರೆ. ಆ ಪಾರ್ಟಿಷನ್ ಡೀಡ್ನಲ್ಲಿ ತಂದೆ ಮತ್ತು 2 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗಳು ಇರ್ತಾಳೆ. ಅಂದರೆ 4 ಜನ ಆಯಿತು. 4 ಭಾಗವಾಗಿ ಮಾಡಿ ಅವರವರ ಭಾಗವನ್ನು ಪಡೆದುಕೊಳ್ತಾರೆ. ತಂದೆಗೆ ಒಂದು ಭಾಗವನ್ನು ಕೊಡ್ತಾರೆ. ಆ ಪಾರ್ಟಿಷನ್ ಡೀಡ್ನಲ್ಲಿ ತಂದೆಯ ಭಾಗವನ್ನು ಅವರ ಅವಧಿ ನಂತರ ಗಂಡು ಮಕ್ಕಳು ಮಾತ್ರ ಹಂಚಿಕೊಳ್ಳಬೇಕು. ಅವರು ಬದುಕಿದ್ದಾಗ ಯಾವುದೇ ರೀತಿಯ ವರ್ಗಾವಣೆ ಮಾಡಬಾರ್ದು ಅಂತ ಹೇಳಿ ಕಾಣಿಸಿರ್ತಾರೆ. ತಂದೆ ಅವಧಿ ನಂತರ ಮಕ್ಕಳಿಗೆ ಸಮಾನ ಹಕ್ಕಂತೂ ಬಂದೇ ಬರುತ್ತೆ. ಅದರಲ್ಲಿ ಬರೆಸದೇ ಇರಲಿ ಮಕ್ಕಳು ಸಮಾನ ಹಕ್ಕುದಾರರೇ. ಬಟ್ ಅವರು ಬದುಕಿದ್ದಾಗ ಯಾವುದೇ ರೀತಿಯ ವರ್ಗಾವಣೆ ಮಾಡಬಾರ್ದು ಅನ್ನೋದು ಸಾಧ್ಯ ಇಲ್ಲ. ಯಾಕಂದರೆ ಮಕ್ಕಳಿಗೆಲ್ಲ ಅವರವರ ಭಾಗವನ್ನು ಕೊಟ್ಟು ತನ್ನ ಭಾಗದ ಸಂಪೂರ್ಣ ಹಕ್ಕುದಾರನಾಗಿದ್ದಾನೆ ಅಂದರೆ ಅವನ ಭಾಗದ ಆಸ್ತಿಯನ್ನು ಏನು ಬೇಕಾದರೂ ಮಾಡುವ ರೈಟ್ಸ್ ತಂದೆಗೆ ಇದ್ದೇ ಇರುತ್ತೆ. ತಾಯಿ ಬದುಕಿದ್ರೆ ಆಗ ಅವಳ ಸಹಿ ಕೂಡ ವರ್ಗಾವಣೆ ಸಮಯದಲ್ಲಿ ಬೇಕಾಗುತ್ತೆ. ಬಟ್ ಮಕ್ಕಳ ಸಹಿ ಅವಶ್ಯಕತೆ ಎಲ್ಲೂ ಬರೋದಿಲ್ಲ. ಈಗ ಪಾರ್ಟಿಷನ್ ಡೀಡಲ್ಲಿ ನೀವೇನಾದರೂ ಈ ರೀತಿ ಯಾರಿಗೂ ವರ್ಗಾವಣೆ ಮಾಡಬಾರ್ದು, ಬದುಕಿರೋವರೆಗೂ ಅವ್ರು ಏನು ವರ್ಗಾವಣೆ ಮಾಡಿರ್ತಾರೋ ಅದು ವ್ಯಾಲಿಡ್ ಇಲ್ಲ ಅಂತ ಬರ್ಸಿದ್ರೂ ಕೂಡ ಆ ಏನು ಪಾಯಿಂಟ್ ಹಾಕಿರ್ತೀರಲ್ಲ ಅದು ವ್ಯಾಲಿಡ್ ಇರೋದಿಲ್ಲ. ತಂದೆಯ ಪಾಲನ್ನು ಅವರು ಏನು ಬೇಕಾದರೂ ಮಾಡೋ ರೈಟ್ಸ್ ಇದ್ದೇ ಇರುತ್ತೆ. ತುಂಬ ಜನ ಹಾಗೆ ಒಂದು ಡೀಡನ್ನು ಮಾಡಿಸಿದಾಗ ತುಂಬ ಸೇಫ್ ಆಗಿರಬೇಕು, ಹಾಗೆ ಸೇರಿಸಿ ಹೀಗೆ ಸೇರಿಸಿ ಹೀಗೆಲ್ಲ ಬರೆದು ಕೊಡಿ ಅಂಥೇಳಿ ಹೇಳ್ತಿರ್ತಾರೆ. ಬಟ್ ನೀವೇನೇ ಸೇರಿಸಿದ್ರೂ ಕೂಡ ಅದರದ್ದೇ ಆದ ಕಾನೂನು ಚೌಕಟ್ಟು ಅಂತ ಇದೆ. ಅದಕ್ಕೆ ಅದನ್ನು ಮೀರಿ ಏನೂ ನಡೆಯಲ್ಲ. ಈಗ ಯಾವುದೇ ಡೀಡ್ಗಳನ್ನು ಮಾಡಿಸುವಾಗಲೂ ಕೂಡ ವ್ಯಾಲಿಡ್ ಇಲ್ಲದೆ ಇರೋ ಪಾಯಿಂಟ್ಗಳನ್ನು ಹಾಕಿದರೆ ಆ ಡೀಡ್ ತೂಕನ ಕಳೆದುಕೊಳ್ಳುತ್ತೆ. ಸೊ ಲೀಗಲಿ ವ್ಯಾಲಿಡ್ ಇರುವಂತಹ ಪಾಯಿಂಟ್ಗಳನ್ನು ಕಾಣಿಸಿ ಪತ್ರಗಳನ್ನು ಮಾಡಿಕೊಳ್ಳಿ. ಪಾರ್ಟಿಷನ್ ಡೀಡ್ನಲ್ಲಿ ಭಾಗ ಕೊಡುವಂಥದ್ದು ಮತ್ತು ಭಾಗ ತಗೊಳ್ಳೋದು, ಯಾರ್ಯಾರಿಗೆ ಎಷ್ಟು ಭಾಗ, ಯಾವ ಸ್ಥಳದಲ್ಲಿರೋ ಭಾಗ ಯಾರಿಗೆ ಅಷ್ಟೇ ಕಾಣಿಸಿದ್ರೆ ಸಾಕಾಗತ್ತೆ. ತಂದೆಯ ಭಾಗದ ವರ್ಗಾವಣೆ ಕುರಿತು ಅವರು ಡಿಸೈಡ್ ಮಾಡ್ತಾರೆ. ಅವರು ಅವ್ರ ಭಾಗನ ಪಡೆದು ಗಿಫ್ಟ್ ಆಗಿ ಕೊಡ್ಬೋದು, ಅಥವಾ ವಿಲ್ ಡೀಡ್ ಮೂಲಕ ಯಾರಿಗಾದರೂ ಬರೆದಿಡ್ಬೋದು, ಅಥವಾ ಸೇಲ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅದು ಅವರ ರೈಟ್ಸ್ ಆಗಿರುತ್ತೆ. ಸೊ ನೋಡಿದ್ರಲ್ಲ, ತುಂಬ ಬುದ್ಧಿವಂತಿಕೆಯಿಂದ ಡೀಡ್ಗಳಲ್ಲಿ ಏನೇನೋ ಪಾಯಿಂಟ್ಗಳನ್ನು ಸೇರಿಸಿದ್ರೆ ಅದು ಎಲ್ಲ ಸಮಯದಲ್ಲೂ ಕೂಡ ವ್ಯಾಲಿಡ್ ಇರೋದಿಲ್ಲ. ಆದಷ್ಟು ಕಾನೂನಾತ್ಮಕವಾಗಿ ತಿಳಿದುಕೊಂಡು ಮುಂದುವರಿದರೆ ಉತ್ತಮ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.